ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಇವತ್ತು ಬಂದುಬಿಟ್ಟು ನಮ್ಮ ಗಾಡಿ ಪೂಜೆ ಮಾಡ್ತಾ ಇದ್ದು. ಸೊ ಅದನ್ನು ನಾವು ಹೇಗೆ ಪೂಜೆ ಎಲ್ಲ ಮಾಡ್ತೀವಿ ಅದನ್ನು ನಿಮ್ಮ ಜೊತೆಗೂ ಶೇರ್ ಮಾಡ್ಕೊಳ್ಳೋಣ ಅಂತ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ಬನ್ನಿ ಹೋಗೋಣ. ನಾನು ಸ್ಯಾರಿ ಹಾಕ್ಕೊಂಡಿದ್ದೀನಿ. ಇದು ಬಂದುಬಿಟ್ಟು ನನ್ನ ಔಟ್ಫಿಟ್ ಆ್ಯಂಡ್ ನನಗಂತೂ ತುಂಬ ಇಷ್ಟ ಆಯಿತು ಈ ಔಟ್ಫಿಟ್. ಯಾಕಂದರೆ ಅದಕ್ಕೇನೋ ಒಂಥರ ಚೆನ್ನಾಗಿದೆ ಅಂತ ನನಗಂತೂ ತುಂಬ ಖುಷಿ ಆಯಿತು ಗೈಸ್. ಆ್ಯಂಡ್ ಎಲ್ಲರೂ ಆಲ್ಮೋಸ್ಟ್ ಕೆಳಗಡೆ ಹೋಗಿದ್ದಾರೆ, ನಾನು ಒಬ್ಬಳೇ ಇರೋಳು. ಸೊ ಹೋಗೋಣ ಗೈಸ್, ಬನ್ನಿ ಹೋಗೋಣ. ಹೇಗಿರುತ್ತೆ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ, ಬನ್ನಿ ಹೋಗೋಣ. ಸೊ ಇದು ನಾವು ಅಂದರೆ ನಮ್ಮ ಮನೆ ದೇವ್ರ ಮನೇನ ನಾವು ಈ ಥರ ಅದೆಲ್ಲ ಏನಂದ್ರೆ ರೆಡಿ ಮಾಡಿದ್ದು. ಆ್ಯಂಡ್ ಆಲ್ಮೋಸ್ಟ್ ಆಗಿ ನನ್ನ ಔಟ್ಫಿಟ್ ನೋಡ್ತಾ ಇರ್ಬೋದು ನೀವು. ಅಂದರೆ ನಾನು ಸ್ಯಾರಿ ಹಾಕಿದ್ದೆ ಆ್ಯಂಡ್ ಆ ಸ್ಯಾರಿ ಎಷ್ಟು ಚೆನ್ನಾಗಿ ನನಗೆ ಅದು ಏನಂತಾರೆ ನಾವು ಉಟ್ಟಾಗ ಅದೊಂದು ಲುಕ್ ಬರುತ್ತೆ ಗೊತ್ತಾ. ಅದು ಎಷ್ಟು ಚೆನ್ನಾಗಿ ಬಂದಿತ್ತು ಅಂದರೆ ಬೇರೆ ಯಾವ ಸ್ಯಾರಿಯಲ್ಲೂ ಅಷ್ಟು ಈಸಿಯಾಗಿ ಬರಲ್ಲ ಅದು. ಸೊ ನನಗಂತೂ ಚೆನ್ನಾಗಿ ಅನ್ನಿಸ್ತು. ಸೊ ಆ ಸ್ಯಾರಿನ ಉಟ್ಕೊಂಡು ಇವಾಗ ನಾನು ಕೆಳಗಡೆ ಹೋಗ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಗೈಸ್, ನಾನು ಮಾವಿನ ಎಲೆ ಮತ್ತು ಹಣ್ಣು ಇದನ್ನು ತೊಗೊಂಡು ಹೋಗ್ತಾ ಇದ್ದೆ. ಆಲ್ಮೋಸ್ಟ್ ಎಲ್ಲ ಕೆಳಗೆ ಹೋಗ್ಬಿಟ್ಟಿದ್ರು, ನನಗೆ ಬೇಗ ಸಿಗ್ತಾ ಇರಲಿಲ್ಲ ಅಂತ ನಾನು ಮೇಲೆ ಇನ್ನೂ ಹುಡುಕ್ತಾ ಇದ್ದೆ. ಸೊ ಹಾಗಾಗಿ ಲೇಟ್ ಆಯಿತು ಅಷ್ಟೇ. ಆಲ್ಮೋಸ್ಟ್ ಎಲ್ಲ ಕಾರು ಗಾಡಿ ಎಲ್ಲ ತೊಳೆದಾಗಿದೆ. ನಂದೊಂದು ಸೈಕಲ್ ತೊಳಿಬೇಕಾಗಿತ್ತು, ಅದೊಂದು ತೊಳೆದಿರಲಿಲ್ಲ. ಅದನ್ನು ತೊಳೆದ್ಬಿಟ್ಟು ಪೂಜೆ ನಾವೆಲ್ಲ ಇಕ್ಕೋದಕ್ಕೆ ಸ್ಟಾರ್ಟ್ ಮಾಡಿಕೊಂಡು ನೀವು ನೋಡ್ತಾ ಇರ್ಬೋದು. ನಾನು ಎಷ್ಟು ಖುಷಿಯಾಗಿದೆ ಅಂದರೆ ಅಷ್ಟು ಖುಷಿಯಾಗಿದೆ. ಅಂದರೆ ಈ ಥರ ಸೆಲೆಬ್ರೇಟಿಂಗ್ ಡೇಸೆಲ್ಲ ನನಗಂತೂ ತುಂಬ ಖುಷಿಯಾಗುತ್ತೆ. ಸೊ ಇಲ್ಲಿ ನೋಡಿ ಗೈಸ್, ನಾನು ಅಲ್ಲೆಲ್ಲ ರೆಡಿ ಮಾಡ್ತಾಯಿದ್ದೀನಿ. ಅಂದರೆ ಅದು ನನಗೆ ಗೊತ್ತಾಗಲ್ಲ ಅಷ್ಟೇ ಅದು ನಾನು ಅಂತ. ಅದು ಅಂದರೆ ನನಗೆ ಬೆಳಗಬೇಕಾಗಿತ್ತು, ಏನಂತಾರೆ ಕರ್ಪೂರಣ. ಬಟ್ ಅದು ಎಷ್ಟು ಬಿಸಿಯಾಗಿತ್ತು ಅಂದರೆ ಕೈಯೆಲ್ಲ ಸುಟ್ಟೋಗಿತ್ತು ನಂದು, ಅಂದರೆ ಸುಡ್ತಾ ಇತ್ತು. ಸೊ ಹಾಗಾಗಿ ನಾನು ಬೆಳಗಲೇ ಎಲ್ಲ ಬಿಟ್ಬಿಟ್ಟೆ. ನಾನು ಬೆಳಗ್ತೀನಿ ಅಂತ ಬಂದಳು, ಅವಳು ಕೂಡ ಬಿಸಿ ಅಂತ ಬಿಟ್ಟಳು. ಆ್ಯಂಡ್ ಅದಾದಮೇಲೆ ಎಲ್ಲದಕ್ಕೂ ಅರಿಶಿನ ಕುಂಕುಮ ಎಲ್ಲನೂ ಇಕ್ಕಿ ಅದಾದಮೇಲೆ ಬಾಳೆ ಎಲೆನೆಲ್ಲ ಕಟ್ಟಿ ಹೂವು ಎಲ್ಲ ಕಟ್ಟಿ ನಾವು ಮಾಡ್ದೋ. ಆ್ಯಂಡ್ ನೀವು ನೋಡ್ತಾ ಇರ್ಬೋದು ಗೈಸ್, ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತು. ಅಂದರೆ ನನಗಂತೂ ಈ ಥರ ಹಬ್ಬಗಳಲ್ಲಿ ಈ ಥರ ಸೆಲೆಬ್ರೇಟ್ ಮಾಡೋದು ನನಗಂತೂ ತುಂಬ ಇಷ್ಟ. ಆ್ಯಂಡ್ ಜಾನುನಂತೂ ನೀವು ಕೇಳಲೇಬೇಕಾಗಿಲ್ಲ, ಯಾಕಂದರೆ ಅವಳದೇ ಒಂದು ಲೋಕದಲ್ಲಿದ್ದಾಳೆ. ಸೊ ಆ ಥರ ಅವರು ಫ್ರೆಂಡ್ಸ್ ಜೊತೆ ಎಲ್ಲ ಆಟಾಡಿಕೊಂಡು ನಾಯಿ ಜೊತೆ ಆಟಾಡ್ಕೊಂಡು ಆ ಥರನೇ ಅವಳು ಖುಷಿಯಾಗಿದ್ಲು. ಆ್ಯಂಡ್ ಇಲ್ಲಿ ನೀವು ನೋಡ್ತಾನೂ ಇರ್ಬೋದು ಗೈಸ್, ಅಪ್ಪ ಅಂದರೆ ದಾರ ಇರಲಿಲ್ಲ. ಸೊ ಅಲ್ಲಿರೋ ಒಂದು ಇದರಲ್ಲಿ ಅಡ್ಜಸ್ಟ್ ಮಾಡಿ ನಾವು ಮಾಡ್ತಾಯಿದ್ದೋ. ಆ್ಯಂಡ್ ನಾನಂತೂ ಆಲ್ಮೋಸ್ಟ್ ನನ್ನನ್ನು ನಾನು ತೋರಿಸೋದ್ರಲ್ಲೇ ನಾನಿದ್ದೆ. ನನ್ನನ್ನೇ ನಾನು 10 ಸತಿ ತೋರಿಸ್ತಿದ್ದೆ. ಯಾಕಂದರೆ ನಾನಂದರೆ ತುಂಬ ಅದೇನಂತಾರೆ ಆ ಒಂದು ಸ್ಯಾರಿ ಆಗಿರ್ಬೋದು, ಆ ಒಂದು ಲುಕ್ ಆಗಿರ್ಬೋದು, ನನಗಂತೂ ತುಂಬ ಖುಷಿ ಆಯಿತು ಗೈಸ್. ನಿಮ್ಗೇನಾದ್ರು ನನ್ನ ಲುಕ್ ಚೆನ್ನಾಗಿದೆ ಅಂತ ಅನಿಸಿದ್ರೆ ಒಂದು ನಿಮಿಷ ಇರಿ ಗೈಸ್. ಇಲ್ಲಿ ನೋಡಿ ಗೈಸ್, ಇದು ಬಂದುಬಿಟ್ಟು ನನ್ನ ಔಟ್ಫಿಟ್. ಈ ಒಂದು ಸ್ಯಾರಿ ಏನಂತಾರೆ ಬ್ಲ್ಯಾಕ್ ಮತ್ತು ಇನ್ನೊಂದು ಕಲರ್ ನಂಗೆ ಬರ್ತಾ ಇಲ್ಲ ಗೈಸ್, ಆ ಥರ ಒಂದು ಮಿಕ್ಸ್ಡ್ ಕಲರಲ್ಲಿ ಬಂದಿದೆ. ಆ್ಯಂಡ್ ಬ್ಲೌಸ್ ನಾನು ಬೇರೆದ್ರಲ್ಲಿ ಸ್ಟಿಚ್ ಮಾಡಿಸ್ಕೊಂಡು. ಸೊ ನಿಮಗೆ ಈ ಕಾಸ್ಟ್ಯೂಮ್ ಯಾವ ಥರ ಅನ್ನಿಸ್ತು ಅಂದರೆ ಈ ಸ್ಯಾರಿ ಈ ಒಂದು ಲುಕ್ ಯಾವ ಥರ ಅನ್ನಿಸ್ತು ಅಂತ ಹೇಳಬೇಕು ಗೈಸ್. ಯಾಕಂದರೆ ನನಗೂ ಗೊತ್ತಾಗುತ್ತಲ್ವ ನೀವು ಯಾವ ಥರ ಅನ್ಕೊತೀರಾ ಅಂತ. ಆ್ಯಂಡ್ ಅದಾದಮೇಲೆ ಎಲ್ಲ ಕಾರ್ಗೂ ಏನಂತಾರೆ ಕುಂಕುಮ ಅರಿಶಿನ ಎಲ್ಲ ಇಕ್ತಾಯಿದ್ದೋ. ನಮ್ಮಮ್ಮ ಏನಂತಾರೆ ವಿಭೂತಿಗೆ ನೀರು ಮಿಕ್ಸ್ ಮಾಡಿ ಅದನ್ನು ಇಕ್ತಾಯಿದ್ರು. ಆ್ಯಂಡ್ ನಾನು ಅರಿಶಿನ ಕುಂಕುಮನ ಇಕ್ಕೊಂಬರ್ತಾಯಿದ್ದೆ. ನಮ್ಮಮ್ಮ ಆಲ್ರೆಡಿ ಪೂರ್ತಿ ಕಾರ್ಗೆಲ್ಲ ಇಕ್ಬಿಟ್ಟಿದ್ರು, ನಾನು ಇನ್ನೂ ಮುಂದೆನೇ ಇಕ್ತಾಯಿದ್ದೆ. ಅದಾದಮೇಲೆ ಇಲ್ಲಿ ಗಾಡಿಗೆ ಬಂದು ಗಾಡಿಗೂ ಕೂಡ ಇಕ್ಕಿದೆ. ನನಗಂತೂ ತುಂಬ ಖುಷಿಯಾಯಿತು. ಬಟ್ ನನ್ನ ಸೀರೆ ಕೆಳಗಡೆ ಅಂತೂ ಪೂರ್ತಿ ನೀರಾಗಿ ಹೋಗಿತ್ತು, ಯಾಕಂದರೆ ಎಲ್ಲ ತೊಳೆದಿರೋದ್ರಿಂದ ಎಲ್ಲ ಕಡೆ ನೀರಾಗಿ ಹೋಗಿತ್ತು. ಸೊ ನಾವು ಮಾಡ್ಬೇಕಾದ್ರೂ ಕೂಡ ಹಂಗೆ ನೀರು ಥರ ಆಗೋಗಿತ್ತು ಗೈಸ್. ನನಗೆ ಆ ಥರ ಏನಂತಾರೆ ಆ ಥರ ನೀರಾದರೆ ನನಗೆ ಅವೆಲ್ಲ ಒಂಥರ ಸೆಟ್ ಆಗೋಲ್ಲ ಗೈಸ್. ನಂಗೆ ಒಂಥರ ಆಗ್ತಿರುತ್ತೆ, ಬೇಗ ಬಿಚ್ಚಿಬಿಡೋಣ ಅಂತ. ಆ್ಯಂಡ್ ಇದಕ್ಕಂತೂ ಬೇಗ ಅಂದರೆ ಬೇಗನೆ ಅಂದರೆ ಏನು ನೆಂದಿತ್ತು ನನ್ನ ಸ್ಯಾರಿ ಅದು ಕೂಡ ಒಣಗೋಯಿತು ಆ ಗಾಳಿಗೆ ಬಿಸಿಲಿಗೆ. ಆ್ಯಂಡ್ ಅದಾದಮೇಲೆ ಎಲ್ಲ ಹೂವು ಎಲ್ಲ ಹಾಕಿ ಅದಾದಮೇಲೆ ಕುಂಬಳಕಾಯಿನ ಹೊಡಿಯೋ ಇದು ಬಂತು. ನಮ್ಮ ಹತ್ರ 4 ವೀಲರ್ ಇರೋದ್ರಿಂದ ನಾವು ಕುಂಬಳಕಾಯಿನ ಹೊಡಿತೀವಿ. ಕುಂಬಳಕಾಯಿ ಹೊಡಿಬೇಕಾರಂತೂ ಜಾನು ಎಷ್ಟು ಎಕ್ಸೈಟಿಂಗ್ ಆಗಿದ್ಲು ಅಂದರೆ ಅಲ್ಲಿ ಅವ್ರ ಫ್ರೆಂಡ್ಸ್ ಎಲ್ಲ ನಿಂತಿದ್ರು. ಅದಕ್ಕೂ ಅವಳು ಕೂಡ ಸೀರೆ ಹಾಕ್ಕೊಂಡು ಚೆನ್ನಾಗಿ ಕಾಣಿಸ್ಕೊತಿದ್ಲು. ಆ್ಯಂಡ್ ಅವಳಿಗೆ ಅಂದರೆ ಈ ಕಾಯಿನ್ಸ್ ಎತ್ಕೊಳ್ಳೋಕ್ಕೆ ಈ ಥರದ್ದೆಲ್ಲ ಅವಳಿಗೆ ತುಂಬ ಇಷ್ಟ. ಆ್ಯಂಡ್ ಅವ್ರ ಫ್ರೆಂಡ್ಸ್ ಜೊತೆ ಎಲ್ಲ ಇದ್ಲು ಅಲ್ಲಿ.
ಆ್ಯಂಡ್ ನೀವು ನೋಡ್ತಾ ಇರ್ಬೋದು ಲೈಕ್ ಅಲ್ಲಿ ನನ್ನ ಸೈಕಲ್ಲು ಕೂಡ ಇದೆ. ಆ್ಯಕ್ಚುಲಿ ನನ್ನ ಸೈಕಲ್ನ ನಾನು ತೊಳೆದೇ ಇರಲಿಲ್ಲ. ಆಮೇಲೆ ಲಾಸ್ಟ್ ಟೈಮಲ್ಲಿ ನಾನು ತೊಳೆದೆ, ಯಾಕಂದರೆ ನನ್ನ ಮೇಲೆ ರೆಡಿ ಆಗ್ತಿರೋದ್ರಿಂದ ತೊಳೆಯೋಕ್ಕೆ ಆಗಿರಲಿಲ್ಲ. ಲಾಸ್ಟಲ್ಲಿ ನಾನು ತೊಳೆದೆ. ಆ್ಯಂಡ್ ನೀವು ನೋಡ್ತಾ ಇರ್ಬೋದು ಗೈಸ್, ನನಗಂತೂ ಈ ಥರ ಪೂಜೆ ಎಲ್ಲ ಮಾಡೋದ್ರಿಂದ ನನಗಂತೂ ತುಂಬ ಖುಷಿ ಆಗುತ್ತೆ. ಆ್ಯಂಡ್ ಜಾನು ಅಂತೂ ಎಷ್ಟು ಎಕ್ಸೈಟಿಂಗ್ ಆಗಿರ್ತಾಳೆ ಅಂದರೆ ಅವಳು ಮನೆಗೆ ಬರೋದಿಲ್ಲ, ಅಲ್ಲೇ ಕೆಳಗಡೆ ಆಟ ಆಡಿಕೊಂಡು ಇವ್ರು ಪೂಜೆ ಮಾಡ್ಬೇಕಾರೆ ಅಲ್ಲೆಲ್ಲ ಆಟ ಆಡಿಕೊಂಡು ಅವ್ರ ಫ್ರೆಂಡ್ಸ್ ಜೊತೆ ಆಟ ಆಡ್ಕೊಂಡು ಹಿಂಗೆ ಇರ್ತಾಳೆ. ಈ ಹಬ್ಬದ ಟೈಮಲ್ಲಿ ಅಂತ ಅಲ್ಲ, ಬಟ್ ಬೇರೆ ಟೈಮಲ್ಲೂ ಕೂಡ ಅವಳು ಹಾಗೇ ಸ್ವಲ್ಪ ಎಂಜಾಯ್ ಮಾಡ್ತಾಳೆ. ಬಟ್ ನಾನು ಆಲ್ಮೋಸ್ಟಾಗಿ ಎಲ್ಲೂ ಹೋಗಲ್ಲ, ಬರೀ ಸ್ಕೂಲು ಅಥವಾ ಮನೆ ಹಿಂಗೆ ಇರ್ತೀನಲ್ವ. ಸೊ ಈ ಥರ ಫೆಸ್ಟಿವಲ್ಸಲ್ಲಿ ಕೆಳಗೆ ಬಂದು ಲೈಕ್ ಎಂಜಾಯ್ ಮಾಡಿ ನನಗಂತೂ ತುಂಬ ಖುಷಿಯಾಗುತ್ತೆ. ನೀವು ನೋಡ್ತಾ ಇರ್ಬೋದು ಜಾನು ಖುಷಿನ. ಆ್ಯಂಡ್ ಆ ಕಡೆ ಈ ಕಡೆ ಅವ್ರ ಫ್ರೆಂಡ್ಸ್ ಕೂಡ ಬಂದಿದ್ದರು. ಸೊ ಇವಾಗ ಕುಂಬಳಕಾಯಿ ಹೊಡಿಬೇಕು. ಅವಳಂತೂ ಎಷ್ಟು ಎಕ್ಸೈಟಿಂಗ್ ಆಗಿದ್ಲು ಅಂದರೆ ಅಷ್ಟು ಇದಾಗಿದ್ಲು. ನೋಡಿದ್ರಲ್ಲ ಗೈಸ್, ಫೈನಲಿ ಇದು ಬಂತು. ಆ್ಯಂಡ್ ಜಾನು ಕೂಡ ಅದು ಎತ್ಕೊತಾ ಇದ್ಲು ಕಾಯಿನು. ನನಗಂತೂ ಎಷ್ಟು ನಗು ಬಂತು ಅಂದರೆ ಅಷ್ಟು ನಗು ಬಂತು. ನಮ್ಮಮ್ಮ ಅಲ್ಲಿ ಬೈತಾಯಿದ್ರು ಎತ್ಕೊಬಾರ್ದಂಗೆ ಅಂತ. ಬಟ್ ಅವಳಂತೂ ಎತ್ಕೊಳ್ಳೋದ್ರಲ್ಲಿ ಎಷ್ಟು ಬ್ಯುಸಿ ಆಗಿದ್ದಾಳೆ ಅಂದರೆ ಆಲ್ರೆಡಿ ಬೇರೆಯವ್ರ ಹತ್ರನೂ ಇಸ್ಕೊತಾ ಇದ್ದಾಳೆ. ಆದರೆ ಅವಳು ಸ್ವಲ್ಪ ಹಾಗೇ ಯಾವಾಗಲೂ ಎಂಜಾಯ್ ಮಾಡ್ತಾಳೆ. ಅವಳ ಸೀರೆ ಅಂತೂ ಆಲ್ರೆಡಿ ಲೈಕ್ ಗಲೀಜಾಗೋಗಿತ್ತು ಅಲ್ಲಿ ಇಲ್ಲಿ ಓಡಾಡಿ. ಆ್ಯಂಡ್ ಅದಾದಮೇಲೆ ಎಲ್ಲ ಟಯರಲ್ಲೂ ಕೂಡ ಆ ಒಂದು ಕುಂಬಳಕಾಯಿ ಇಕ್ಕಿ, ಆಮೇಲೆ ನೀರು ಇಕ್ಕಿ, ನಿಂಬೆಹಣ್ಣ ಇಕ್ಕಿ, ಅದಾದಮೇಲೆ ಒಂದಷ್ಟು ಫೋಟೋಸ್ನ ತೊಗೊಂಡು ವೀಡಿಯೋಸ್ನ ಮಾಡಿಕೊಂಡು, ವೀಡಿಯೋಸ್ ಅಂತೂ ಆಲ್ಮೋಸ್ಟಾಗೆಲ್ಲ ಮಾಡ್ಕೊಳ್ಳೋಕ್ಕೆ ಆಗಿಲ್ಲ, ಬರೀ ಯೂಟ್ಯೂಬ್ಗೆ ಮಾಡ್ಕೊಂಡಾಯಿತು. ಸೊ ಫೋಟೋ ತೊಗೊಂಡು ಸೊ ಆಲ್ಮೋಸ್ಟಾಗಿ ಈ ಒಂದು ಸ್ಯಾರಿಯಲ್ಲಿ ನಮಗೆ ಏನಂತಾರೆ ಡ್ರೆಸ್ಸು ಸಿಗಲೇ, ವೀಡಿಯೋ ಸಿಗಲೇ ಇಲ್ಲ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ನನ್ನನ್ನೇ ನಾನು ಇಟ್ಕೊತಾ ಇದ್ದೆ, ಅಂದರೆ ನಾನು ತೋರಿಸೋದ್ರಲ್ಲಿ ಅಷ್ಟು ಇದಾಗಿದೆ. ಅದಾದಮೇಲೆ ಇಲ್ಲಿ ಏನಂತಾರೆ ನೋಡ್ತಾ ಇರ್ಬೋದು ಗೈಸ್, ನಮ್ಮಮ್ಮ ಲೈಕ್ ಆ ಗಾಡಿನ ಸ್ಟಾರ್ಟ್ ಮಾಡಿ ಅಂದರೆ ನಿಂಬೆಹಣ್ಣ ಹೊಡಿಯೋದಕ್ಕೆ ಹೋದರು. ಬಟ್ ಅದು ಅಂದರೆ ಫಸ್ಟ್ ಏನು ಮುಂದೆ ಬಂದ್ರಲ್ಲ, ಅಂದರೆ ಒಂದು ಕೀನೇ ತೊಗೊಂಡಂಗೆ ಹೋಗಿ ಸ್ಟಾರ್ಟ್ ಮಾಡೋಕ್ಕೆ ಹೋಗಿದ್ರು. ನಾನಂತೂ ಅಲ್ಲಿ ನಗ್ತಾ ಇದ್ದೆ, ಅಂದರೆ ರೇಗಿಸ್ತಿದ್ದೆ, ಕೀನೇ ತೊಗೊಂಡಿಲ್ಲ ಅದು ಹಿಂಗೆ ಹೊಡಿಸ್ತೀಯಮ್ಮ ನೀನು ಅಂತ. ಆ್ಯಂಡ್ ಅದಾದಮೇಲೆ ಅಂದರೆ ಅದು ಮೊದಲನೇ ಟಯರಲ್ಲಿ ನೋಡಿ ಅದು ಹೊಡಿಲೇ ಇಲ್ಲ. ಬಟ್ ನೆಕ್ಸ್ಟ್ ಹೋದಾಗ ಅದು ಟಪ್ ಅಂತು. ಆವಾಗ ಹಂಗೆ ಮುಂದೆ ಹೋಗಿ ನಿಲ್ಲಿಸಿದ್ರು. ಆ್ಯಂಡ್ ಅದಾದಮೇಲೆ ಎಲ್ಲ ಗಾಡಿಯಲ್ಲೂ ಕೂಡ ಹಂಗೇ ನಾವು ಓಡಿಸ್ದೋ ಸೈಕಲ್ನೂ ಕೂಡ. ನನ್ನ ತಂಗಿ ಕೂಡ ಸೈಕಲ್ನ ಓಡಿಸಿದ್ಲು. ನನ್ನ ತಂಗಿಗೆ ಅಂದರೆ ಆಲ್ಮೋಸ್ಟಾಗಿ ಅವಳಿಗೆ ಸೈಕಲ್ ಮೇಲಿರೋದ್ರಿಂದ ಅವಳು ಜಾಸ್ತಿ ಓಡಿಸೋದಕ್ಕೆ ಆಗಲ್ಲ. ಸೊ ಅವಳು ಓಡಿಸ್ತೀನಿ ಅಂತ ಕೂತ್ಕೊಂಡು ಅವಳು ಕೂಡ ಓಡಿಸಿದ್ಲು. ಆ್ಯಂಡ್ ಅದಾದಮೇಲೆ ನಾನು ನನ್ನ ಸೈಕಲ್ನ ಆಲ್ಮೋಸ್ಟಾಗಿ ಓಡಿಸ್ಲಿಲ್ಲ, ಬಟ್ ಒಳಗಡೆ ಹಾಕಿದೆ. ನನ್ನ ತಂಗಿ ಅಂತೂ ಖುಷಿಯಾಗಿಬಿಟ್ಟಿದ್ಲು ಓಡಿಸ್ತೀನಿ ಅಂತ. ಬಟ್ ಆ ಸೀರೆಯಲ್ಲಿ ಓಡ್ಸೋಕ್ಕೆ ಆಗ್ತಿರ್ಲಿಲ್ಲ ಅಷ್ಟೇ. ನೀವು ನೋಡ್ತಾ ಇರ್ಬೋದು, ಅಂದರೆ ಅವಳು ಓಡ್ಸೋಕ್ಕಷ್ಟು ಆಗಲ್ಲ ಅಪ್ಪಲ್ಲೆಲ್ಲ, ಬಟ್ ಆದರೂ ಓಡಿಸ್ತೀನಿ ಅಂತ ಓಡಿಸಿದ್ಲು ಕೊನೆಗೆ. ಆ್ಯಂಡ್ ಅದಾದಮೇಲೆ ಗಾಡಿಯಲ್ಲಿ ಪೆಟ್ರೋಲೇ ಇರಲಿಲ್ಲ ಅಂತ ಅಂದ್ಬಿಟ್ಟು ಆಮೇಲೆ ಪೆಟ್ರೋಲ್ ಹಾಕಿಸ್ಕೊಬರೋಣ ಅಂತ ನಾನು ಹೋಗ್ತಿದ್ದೆ. ನೀವು ನೋಡ್ತಾ ಇರ್ಬೋದಲ್ಲ, ಪೆಟ್ರೋಲ್ ಹಾಕಿಸ್ಕೊಬರೋಣ ಅಂತ ಹೋದೆ. ಆ್ಯಂಡ್ ಇವರೆಲ್ಲ ಅಲ್ಲೇ ಏನೇನಿತ್ತು ಅದನ್ನೆಲ್ಲ ಎತ್ಕೊಂಡು ಹೋದರು ಗೈಸ್. ಥ್ಯಾಂಕ್ ಯು. ಸರಿ ಥ್ಯಾಂಕ್ ಯು ಅಲ್ಲ. ಅದಾದಮೇಲೆ ನಾನು ಕೆಳಗೆ ಹೋಗಿದ್ದೆ, ಲೈಕ್ ಮೊಸರು ತೊಗೊಬರ್ಬೇಕಾಗಿತ್ತು ಅಂತ ತೊಗೊಬರೋಣ ಅಂತ ಹೋದೆ. ಗೈಸ್ ಎಷ್ಟು ಇದಾಗಿದೆ ಅಂದರೆ ನನಗೆ ನಿಜವಾಗ್ಲೂ ಸಾಕಾಗಿತ್ತು. ನಾನು ಇನ್ನೂ ಡ್ರೆಸ್ ಕೂಡ ಚೇಂಜ್ ಮಾಡಲಿಲ್ಲ. ಅಂದರೆ ನಮ್ಮಮ್ಮ ಅಂದರೆ ಎಲ್ಲರೂ ಕೂಡ ಡ್ರೆಸ್ ಚೇಂಜ್ ಮಾಡಿದರು. ಅಂದರೆ ಜಾನು ಕೂಡ ಡ್ರೆಸ್ ಚೇಂಜ್ ಮಾಡ್ಕೊಂಡಿದ್ಲು. ಬಟ್ ನಾನು ಇನ್ನೂ ಡ್ರೆಸ್ಸೇ ಚೇಂಜ್ ಮಾಡಿರಲಿಲ್ಲ ಗೈಸ್. ಯಾಕಂದರೆ ಅಷ್ಟು ಏನಂತಾರೆ ವೀಡಿಯೋಸ್ ಎಲ್ಲ ಮಾಡೋ ಇದರಲ್ಲಿ ನಾನು ಡ್ರೆಸ್ಸೇ ಚೇಂಜ್ ಮಾಡಿರಲಿಲ್ಲ. ವೀಡಿಯೋಸ್ ಅಷ್ಟಾಗಿ ಮಾಡ್ಕೊಳಕ್ಕಾಗಿಲ್ಲ, ಬರೀ ಏನಂತಾರೆ ಯೂಟ್ಯೂಬ್ಗೆ ಮಾಡ್ಕೊಂಡಿದ್ದಾಯಿತು. ಸೊ ಹಾಗಾಗಿ ಬರೀ ಫೋಟೋಸ್ನ ತೊಗೊಂಡು ಅದಾದಮೇಲೆ ಕೆಳಗಡೆ ಹೋದೆ ಮೊಸರು ತೊಗೊಂಬರೋಣ ಅಂತ. ಲೈಕ್ ಬೆಳಗ್ಗೆಯಿಂದ ಅದು ಇದು ಈ ಹಬ್ಬಕ್ಕೇ ಪ್ರಿಪ್ರೇಷನ್ ಮಾಡ್ತಾ ಇರೋದ್ರಿಂದ ನಾವು ಏನೂ ಮಾಡೇ ಇರಲಿಲ್ಲ ತಿನ್ನೋದಕ್ಕೆ. ಬೆಳಗ್ಗೆ ಅಂತೂ ದೋಸೆ ಹಾಕ್ಕೊಂಡಿದ್ದೋ, ಬಟ್ ಇವಾಗ ಏನೂ ಇರಲಿಲ್ಲ, ಸಾಂಬಾರು ಕೂಡ. ಸೊ ಅನ್ನಕ್ಕೆ ಇಕ್ಕಿ ಒಂದು ಸ್ವಲ್ಪ ಸಾಂಬಾರಿತ್ತು. ಸೊ ಅದಕ್ಕೇ ಮೊಸರು ತಿನ್ನೋಣ, ಹಿಂಗಿದ್ರು ನಾಳೆನೂ ನಾವೆಲ್ಲೋ ಹೋಗಬೇಕಾಗಿತ್ತು. ಸೊ ಹಂಗೆ ಇನ್ನೇನಂತೆ ನಾಳೆ ವೇಸ್ಟ್ ಆಗೋಗುತ್ತೆ ಅಂತ. ಆ್ಯಂಡ್ ನಿಮಗೆ ನಾಳೆ ನಾವೆಲ್ಲಿ ಹೋಗ್ತಾ ಇದ್ದೀವಿ ಅಂತ ನಿಮಗೆ ಲೈಕ್ ಕ್ಯೂರಿಯಾಸಿಟಿ ಇದ್ದರೆ ಖಂಡಿತವಾಗ್ಲೂ ನಾನು ಅದನ್ನು ಕೂಡ ನಿಮಗೆ ವಿಡಿಯೋ ಮಾಡಿ ಹಾಕ್ತೀನಿ. ನೀವು ವೆಯ್ಟ್ ಮಾಡಬೇಕು ಅಷ್ಟೇ, ಯಾಕಂದರೆ ನಾನು ನಾಳೆನೇ ಹಾಕೋದಕ್ಕಾಗಲ್ಲ, ಬಟ್ ಸ್ಟಿಲ್ ನಾನು ಹಾಕ್ತೀನಿ. ಸೊ ನಿಮ್ಗೇನಾದ್ರು ನಾಳೆ ನಾವು ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ಆ ಒಂದು ವಿಡಿಯೋ ಬೇಕಂದರೆ ಖಂಡಿತವಾಗ್ಲೂ ಕಮೆಂಟ್ ಮಾಡಿ ಗೈಸ್. ಸೊ ಅದಾದಮೇಲೆ ನಾನು ಅಂಗಡಿ ಹತ್ರ ಬಂದು ಮೊಸರು ತೊಗೊಂಡು ಹೋಗ್ತಾಯಿದ್ದೆ. ಬಟ್ ನನ್ನ ಕೈಯಲ್ಲಿ ಏನೋ ಅಂದರೆ
ಏನೂ ಆಗದೆ ಇರೋಕ್ಕೆ ಆಗಲ್ಲ. ಮೊಸರು ಕೂಡ ಬೀಳಿಸಿ ಅದನ್ನು ಕೂಡ ಗಲೀಜು ಮಾಡಿದೆ. ನೋಡಿ ಗೈಸ್, ನೀವು ನೋಡ್ತಾ ಇರ್ಬೋದು, ನಾನು ಮೊಸರನ್ನ ತೊಗೊಂಡು ಹೋಗ್ತಾ ಇದ್ದೀನಿ. ನಾನು ಹೇಗೆ ಹೇಳ್ತಾ ಇದ್ದೀನಿ ಅಂದರೆ ನಾನು ಯಾವುದೋ ಪ್ರೈಸ್ ತೊಗೊಂಡು ಹೋಗ್ತಾ ಇದ್ದೀನಿ ಅನ್ನೋ ಥರ ಹೇಳ್ತಾ ಇದ್ದೀನಿ. ಆ್ಯಂಡ್ ಅದಾದಮೇಲೆ ನನಗಂತೂ ತುಂಬ ಹೊಟ್ಟೆ ಹಸಿತಿತ್ತು. ಯಾಕೆಂದರೆ ಬೆಳಗ್ಗೆ ತಿಂದಿರೋದು ನಾವು ಏನೂ ತಿಂದೇ ಇರಲಿಲ್ಲ, ಅದು ಇದು ಪ್ರಿಪ್ರೇಷನ್ ಮಧ್ಯೆ. ಅಂದರೆ ಮಧ್ಯದಲ್ಲಿ ತಿಂದಿದ್ದೋ ಲೈಕ್ ಚಿಪ್ಸ್ ತಿಂದಿದ್ದೋ, ಸ್ವೀಟ್ಸ್ ತಿಂದಿದ್ದೋ, ಬಟ್ ಸ್ಟಿಲ್ ಊಟ ತಿನ್ನಬೇಕಾಗಿತ್ತು. ಹೊಟ್ಟೆ ತುಂಬ ಹಸಿತಿತ್ತು. ಆ್ಯಂಡ್ ಇನ್ನು ಡ್ರೆಸ್ ಕೂಡ ಚೇಂಜ್ ಮಾಡಿರಲಿಲ್ಲ, ತುಂಬ ಸುಸ್ತು ಕೂಡ ಆಗ್ತಾಯಿತ್ತು. ಸೊ ಅದಾದಮೇಲೆ ಮೇಲೆ ಹೋದೋ ಗೈಸ್, ಬಟ್ ನನ್ನ ಸೀರೆ ಅಲ್ಲೇ ಸಿಗಾಕ್ಕೋಬಿಡ್ತು. ಮಧ್ಯದಲ್ಲಿ ನನ್ನ ಭಯ ಆಗೋಯಿತು ಅರ್ಧೋಯ್ತೇನೋ ಅಂತ. ಅರ್ಧೋಗಿರಲಿಲ್ಲ ಪುಣ್ಯಕ್ಕೆ. ಇಲ್ಲಿ ನೋಡಿ ಗೈಸ್, ಇದು ಪಕ್ಕದ ಅಂದರೆ ನಮ್ಮ ಮನೆಯಲ್ಲಿ ಇನ್ನೂ ಕನ್ಸ್ಟ್ರಕ್ಷನ್ ಆಗ್ತಾಯಿದೆ. ಲೈಕ್ ಅದಿನ್ನೂ ಹೊಸ್ದಾಗಿ ಮನೆ ಕಟ್ಟಿರೋದು. ಒಳಗಿನ್ನ ಲೈಕ್ ಏನಂತಾರೆ, ಇನ್ನೂ ಮಾಡ್ತಾ ಇದ್ದಾರೆ ಎಲ್ಲ, ಏನಂತಾರೆ ಕನ್ಸ್ಟ್ರಕ್ಷನ್ ಆಗ್ತಾಯಿದೆ. ಬಟ್ ಈಗ ಅಂದರೆ ಲೈಕ್ ಔಟ್ಸೈಡಿಂದ ನೋಡಿದಾಗ ಅಷ್ಟು ಗೊತ್ತಾಗಲ್ಲ ಆಗಿದೆ ಅನ್ನೋ ಥರನೇ ಇದೆ. ಯಾಕೆಂದ್ರೆ ಪೇಂಟ್ ಎಲ್ಲ ಹೊಡೆದಿರೋದ್ರಿಂದ, ಎಲ್ಲ ಔಟರ್ ಫಿನಿಶ್ ಎಲ್ಲ ಕೊಟ್ಟಿರೋದ್ರಿಂದ ಅದೇನಷ್ಟು ಗೊತ್ತಾಗಲ್ಲ. ಅಂತೂ ಇಂತೂ 3 ಫ್ಲೋರ್ ಹತ್ಕೊಂಬಂದೆ. ಅಷ್ಟು ಸಾಕಾಗಿದೆ ಗೈಸ್, ನಂಗೆ ನಿಜವಾಗ್ಲೂ ಇರೋಕ್ಕೆ ಆಗ್ತಾಯಿಲ್ಲ. ಬಟ್ ಸ್ಟಿಲ್ ಗೈಸ್, ಥ್ಯಾಂಕ್ ಯು. ನೋಡ್ತಾ ಇರ್ಬೋದು ಗೈಸ್, ನನ್ನ ತಂಗಿ ಊಟ ತಿಂತಾಯಿದ್ರು. ಆ್ಯಂಡ್ ನಾನು ಹಾಗೆ ಒಳಗೆ ಹೋದೆ. ನಾನು ಕೊಡ್ದಂಗೆ ಒಬ್ಬರೇ ತಿಂತಾ ಇದ್ದಾರೆ. ಇಲ್ಲ ಐತೆ ಲಾಸ್ಟ್ಗೆ. ಇದು ಗೈಸ್ ಅಡುಗೆ ಮಾಡೋ ರೀತಿ. ಏನು ನಾಟಕ ಆಡ್ತಿದ್ಯಾ? ತಗೊಂಡು ಹೋಗು. ನೀ ಗೈಸ್ ಇಲ್ಲಿ ನೋಡಿ ಗೈಸ್, ತುಂಬ ಸೀರಿಯಸ್ ಟಿ ವಿ ನೋಡ್ತಾ ಇದ್ದಾರೆ. ಬಟ್ ಐ ಡೋಂಟ್ ನೋ ವಾಟ್ ಇಸ್ ದಟ್. பறவை மாதிரி பட்டாம்பூச்சி மாதிரி இஷ்டத்துக்கு பறக்கலாம். நீங்க நினைச்சா உண்மையிலே இன்னைக்குதான் உங்களுடைய பிறந்த நாள், மீண்டும் புதிதாய் பிறந்த நாள். ತುಂಬ ಸೀರಿಯಸ್ ಆಗಿ ನೋಡ್ತಾ ಇದ್ದಾರೆ. ಗೊತ್ತಿರೋ ರೀತಿ ನೋಡಿ ಗೈಸ್, ಏನು ಎಫೆಕ್ಟ್ ಆಗ್ತಾ ಇಲ್ಲ. ಆ್ಯಂಡ್ ಈ ನಾಯಿ ಯು ಕ್ಯಾನ್ ಸಿ ದಿಸ್ ಆಲ್ಸೋ ಸೇಮ್. இந்த குடியரசு திராவிட நாடு பூசடி இதெல்லாம் கிடைக்குமா? அப்படின்னா என்னங்க, இதெல்லாம் தமிழர்களுடைய தலையெழுத்தை மாத்தி இருக்கிற பத்திரிகைகள் தெரியாத அரேஞ்ச் பண்ணேன். ಈ ಮಹಾರಾಣಿನ ನೋಡಿ ಗೈಸ್, ತುಂಬ ಸಿನ್ಸಿಯರಾಗಿ ನೈಟ್ ರೂಟೀನ್ನ ಮಾಡ್ತಾ ಇದ್ದಾಳೆ. ನಾವು ಮಾಡ್ತಾ ಇರುವಂಥದ್ದು ಮಾಡ್ತಾ ಇದ್ದಾಳೆ. ನನ್ನ ಮಗ ಅಲ್ಲಿ ಒಂಥರ ಆಗೈತೆ. ತೋರಿಸಿ ಕಡೆ ನೋಡಿ ಗೈಸ್, ಪಳ ಪಳ ಅಂತ ಗೈಸ್, ಪಳ ಪಳ ಅಂತಿದ್ದಾಳೆ ಗೈಸ್. ಒಂಚೂರು ಸೈಡ್ ಬಾ. ನಾನು ಬಂದಿದ್ದ ಕಡೆನೇ ಬರ್ಬೇಕೇನೋ. ನೋಡಿ ಗೈಸ್, ಪಳ 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 ಅಂತವಳೆ. ನಮ್ಮ ಅಮ್ಮನ ತರಿಸ್ತೀನಿ ತಡೀರಿ ಗೈಸ್. ನೋಡಿ ಗೈಸ್, ಇನ್ನ ಅಳ್ಳಾಡ್ದಂಗೆ ಕೂತಾರೆ. ಮೊಸರು ತಗೊಂಡ್ಬಿಡು. ನೋಡಿ ಗೈಸ್, ತುಂಬಾ ನೋಡಿ ಗೈಸ್, ಎಲ್ಲ ರೆಡಿ ಆಗಿ ಈಗ ಮನೆ ಕೆಲಸದೊಳಗಿದ್ದೀನಿ. ಗೈಸ್ ನನ್ ಬಾಳು ಗೈಸ್, ನಾನ್ ನೋಡಿ ಗೈಸ್ ಹೆಂಗಿದೀನಿ ಹಂಗೆ ಇದೀನಿ ಗೈಸ್. ಯಾರ ಮಾಡಿಕ್ಕಿದ್ರೆ ನಾವು ಹಂಗೆ ಇರ್ತೀವಿ. ಇನ್ನ ವಿಡಿಯೋ ಮಾಡ್ಕೊಂತ ಇದೀನಿ ಗೈಸ್. ಆದ್ರೆ ನಾವು ಮಾಡ್ಬೇಕಲ್ಲ, ಏನ್ ಮಾಡೋದು? ಅವ್ವಾ, ತೊಳಿಬೇಕು, ಬೆಳಗ್ಬೇಕು, ಎಲ್ಲ ನನ್ ಕೈಲೇ ಮಾಡ್ಸೋದು ಗೈಸ್. ಯಾರು ಮಾಡ್ತಾರೆ ಯಾರು ಮಾಡಲ್ಲ ಅಂತ ನೋಡಿ. ನಿಜ ಗೈಸ್, ಅಲ್ಲಿ ನೀರ್ ಆಫ್ ಮಾಡಿದ್ನಿ, ಹಂಗೆ ಹಾಕ್ತೀನಿ. ಒಂಚೂರು ನೀರ್ ಆಫ್ ಮಾಡು ಗೈಸ್. ನಿಜವಾಗ್ಲೂ ಗೈಸ್, ನನ್ನ ಕೈಲೇ ಎಲ್ಲ ಮಾಡ್ಸೋದು. ಇವಾಗ ಯಾರು ರೆಡಿ ಆಗೋರೆ, ಯಾರು ಮನೆ ಕೆಲಸ ಯೋಚನೆ ನೋಡಿ ಗೈಸ್, ಆಫ್ ಹಾಕೊಂಡು ಬಿಲ್ ಆಫ್ ಕೊಡ್ತಾರೆ. ನಾನು ಇನ್ನ ಸೀರೆ ಉಟ್ಕೊಂಡು ಪಾಪ ಕ್ಯೂಟ್ ಆಗಿ ಇದ್ದೀನಿ. ಯಾರ ಮಾಡೋದಿದ್ರೆ ನಾವು ಕ್ಯೂಟ್ ಆಗಿರ್ತೀವಿ. ಏನ್ ಹೇಳ್ತೀರಾ? ಎಲ್ಲ ಒಟ್ಟು ನನಗೆ ಇರುತ್ತೆ ಆಲ್ಮೋಸ್ಟ್. ಎಲ್ಲರೂ ಕಮೆಂಟ್ ಮಾಡಿ, ಓಕೆನಾ? ನಮಗೂ ಯಾರ ಮಾಡೋರಿದ್ರೆ ನಾವು ಕ್ಯೂಟಾಗಿ ರೆಡಿ ಆಗಿರ್ತೀವಿ. ಏನು ಮಾಡೋದು, ನಮ್ಮ ಕೆಲಸ ನಾವೇ ಮಾಡ್ಕೋಬೇಕು. ಬರೇ ಸುಳ್ಳು ಗೈಸ್, ಸುಳ್ಳು ಸುಳ್ಳು. ನಾನಿದ್ರೆ ನನ್ನ ಕೈಲೇ ಪಾತ್ರೆ ತೊಳಿಸ್ತಾರೆ, ಅಡುಗೆ ಮಾಡಿಸ್ತಾರೆ. ನಿಜ ಗೈಸ್, ನಾನೇ ಗೈಸ್ ಒಂದೇ ಸತಿ ನೋಡಿ ಪಾತ್ರೆ ಎಲ್ಲ ಮಧ್ಯಾಹ್ನ ನಾನೇ ತೊಳ್ದೀನಿ ಗೈಸ್.
ಈ ಪಾತ್ರನೂ ನನ್ನ ಕೈಲಿ ಇಟ್ಟಿದ್ದಾರೆ ಗೈಸ್, ಅದನ್ನು ವಿಡಿಯೋಗೋಸ್ಕರ ಸುಳ್ಳು ಹೇಳ್ತಾಳೆ. ನಿಜವಾಗ್ಲೂ ಗೈಸ್ ಪಾಪ ಏನು ನೋಡಿ ಗೈಸ್, ರಾತ್ರಿ ಹೊತ್ತು ಇಷ್ಟೊಂದು ಸ್ಪೆಷಲ್ ಆಗಲ್ಲ, ಆದರೂ ಆಗ್ತಾ ಇದೆ ಅಂದರೆ ಶಾಕ್ ಆಗ್ತಾ ಇದೆ. ಅಪ್ಪ ಏನು ಇದಾಗಿ ನೋಡ್ತಾ ಇದೆ ಅಂದರೆ ಅಳ್ಳಾಡ್ತಿಲ್ಲ. You're not handicapped. ಅರವಿ ಮಾದರಿ ಪಟ್ಟಾಂಬುಜಿ ವೆಯ್ಟ್ ನೀಂಗೆ ನೆನಚ. ಗೈಸ್ ನಾವು ಮಾಡಲ್ಲ ಗೈಸ್, ಅಷ್ಟೊಂದು ಡೈಲಿ ರೂಟೀನ್ ಮಾಡ್ತಾಳೆ ನೋಡಿ ಗೈಸ್. ರುಚಿ ಆಗ್ತದೆ ಗೈಸ್. ಗೈಸ್ ನಾನು ಹೇಗಿದ್ದೀನಿ ಅಂತ ಕಮೆಂಟ್ ಮಾಡಿ ಗೈಸ್. ನೋಡಿ ಗೈಸ್ ಹೆಂಗ್ ಹೋಗ್ತಾ ಇದ್ದಾಳೆ. ಹೋಗ್ತಾ ಇದ್ದಾರೆ ಅಕ್ಕ ನೆಕ್ಕೆ ನೋಡಿ ಗೈಸ್. ಹೆಂಗ್ ಹೋಗ್ತಾ ಇದ್ದಾರೆ ಒಂಥರ. ಇದು ನೈಟ್, ನನಗೆ ನೈಟ್ ಹೊತ್ತು ಕ್ಯಾಮ್ರಾ ಮುಚ್ಚಿದ್ಲು ಗೈಸ್. ಬಟ್ ನೈಟ್ ಹೊತ್ತು ಯಾರು ಕ್ರೀಮ್ ಹಾಕ್ಕೊಂತಾರೆ ಅಂತ ನಂಗೆ ಗೊತ್ತಿಲ್ಲ ಗೈಸ್. ವೆಯ್ಟ್ಗೆ ಪ್ರೂಫ್ ಏನು ಗೊತ್ತಾ ಗೈಸ್, ಇರುವ ನಿಮಿಷ ಇಲ್ಲಿ ತಲೆಗಾಗೈತೆ ಅದಕ್ಕೆ. ಇಲ್ಲಿ ನೋಡಿ ಗೈಸ್ ತಲೆಗೂ ಮೆತ್ಕೊಂಡಿದ್ದಾಳೆ ಗೈಸ್. ನೋಡಿ ಗೈಸ್ ಇಲ್ಲಿ ನೋಡಿ ಆಗಿದೆ. ನೋಡು ಪುಷ್ಪ ಪುಷ್ಪ ಅಂತ ಹೇಳಕ್ ಗೊತ್ತಾಗಲ್ಲ, ಪುಷ್ಪ ಅಂತ ಪುಷ್ಪ ಪುಷ್ಪ